ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿ ಯಶ್. ಗೈಸ್, ನಿಮ್ಮ ಹತ್ರ ಏನಾದರೂ ವಾಟ್ಸಪ್ ಇಟ್ಕೊಂಡಿದ್ದೀರಾ ಅಂತಂದರೆ ಮರಿದೇ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂತಂದರೆ ವಾಟ್ಸಪ್ನ ಎಷ್ಟೊಂದು ಜನ ಹ್ಯಾಕ್ ಮಾಡಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಎರಡು ಥರ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು ಲೈವ್ ಆಗಿ. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ತುಂಬ ಜನಕ್ಕೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಾಗ ಈ ಥರ ಬರ್ತಾ ಇದೆ. ನೀವಿಲ್ಲಿ ನೋಡ್ಬೋದು ನಾನು ಏನೇನು ಮೆಸೇಜ್ ಮಾಡಿದ್ದೀನಿ ಇದೆಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೊಂದು ಲಿಂಕ್ ಡಿವೈಸಸ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲೇನಾದರೂ ಗೂಗಲ್ ಕ್ರೋಮ್ ಅಂತ ತೋರಿಸ್ತದೆಯಾ ಅಂತ ನೋಡಿ. ನನಗೆ ತೋರಿಸ್ತಾ ಇದೆ ನೋಡಿ, ಈ ಥರ ಏನಾದರೂ ತೋರಿಸ್ತದೆಯಾ ಅಂತ ನೋಡಿ. ಈ ಥರ ತೋರಿಸ್ತಾ ಇದ್ದರೆ ಪಕ್ಕ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿರುತ್ತೆ ಅಂತ. ಹೆಂಗೆ ಹೇಳ್ತಾ ಇದ್ದೀನಿ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಈ ಫೋನಲ್ಲಿ ನಾನು ನಿಮಗೆ ಮೆಸೇಜ್ ವಾಟ್ಸಪ್ ತೋರಿಸ್ತಾ ಇರುವಂಥದ್ದು. ಒಂದು ಸೆಕೆಂಡ್ ನೋಡಿ. ಈ ಒಂದು ವಾಟ್ಸಪ್ಪಲ್ಲಿ ನಾನು ಏನು ಮಾಡಿದ್ದೀನಿ, ಲಕ್ಕಿಲಿ ಯಶ್ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಆಯಿತಾ, ನಂದೇ ನಂಬರ್ಗೆ. ಈಗ ಇದೇ ಮೆಸೇಜು ಯಾರೋ ನೋಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಹೆಂಗೆ ಅಂತಂದರೆ ಅಲ್ಲಿ ಗೂಗಲ್ ಕ್ರೋಮ್ ಅಂತ ತೋರಿಸ್ತಾ ಇದೆ. ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ನೋಡಿ, ಸೇಮ್ ವಾಟ್ಸಪ್ಪು, ಸೇಮ್ ಇಲ್ಲೇ ನಾನು ಮಾಡಿರೋ ಮೆಸೇಜು ಇಲ್ಲೂ ಕೂಡ ತೋರಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಲಕ್ಕಿಲಿ ಯಶ್ಗೆ. ಸೊ ಯಾರೋ ಗೂಗಲ್ ಕ್ರೋಮಲ್ಲಿ ಲಾಗಿನ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಗೂಗಲ್ ಕ್ರೋಮಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನಗೆ ಇಲ್ಲೇನು ಮಾಡ್ತಾ ಇದೆ, ಗೂಗಲ್ ಕ್ರೋಮು ತೋರಿಸ್ತಾ ಇದೆ ತಾನೇ. ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೂಗಲ್ ಕ್ರೋಮ್ ತೋರಿಸ್ತಿದೆ ನೋಡಿ. ಇಲ್ಲಿ ಲಾಗಿನ್ ಮಾಡ್ಕೊಂಡಿರೋದು ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ನನ್ನ ಸಿಸ್ಟಮಲ್ಲೇ ಲಾಗಿನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಮಗಿಲ್ಲಿ ಐಡೆಂಟಿಫೈ ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಹಿಂಗೆ ತೋರಿಸ್ತಾ ಇರುವಂಥದ್ದು. ಸೊ ಈ ಥರ ಯಾರು ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಆವಾಗ ನೀವು ಮೊದಲು ಕೆಲಸ ಏನು ಮಾಡಬೇಕು ಅಂತಂದರೆ ಈ ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಲಾಗೌಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಈ ಲಾಗೌಟ್ನ ನೀವು ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನಿಮಗೆ ಡಿವೈಸ್ ನೇಮ್ ತೋರಿಸುತ್ತೆ, ಮತ್ತು ಯಾವಾಗ ಅವ್ರು ಆ್ಯಕ್ಟಿವ್ ಇದ್ರು ಅಂತ ತೋರಿಸುತ್ತೆ. ನೀವು ನೋಡ್ಬೋದು 10/28 ಆ್ಯಕ್ಟಿವ್ ಇದ್ರು ಅಂತ ತೋರಿಸ್ತಾ ಇದೆ. ಮತ್ತು ಗೂಗಲ್ ಕ್ರೋಮಲ್ಲಿ ಮತ್ತು ಬ್ರ್ಯಾಕೆಟಲ್ಲಿ ಮ್ಯಾಕ್ OS ಅಂತ ತೋರಿಸ್ತದೆ. ಅಂದರೆ ನಾನು ಮ್ಯಾಕ್ಬುಕ್ಕಲ್ಲಿ ಲಾಗಿನ್ ಆಗಿರೋದು, ಅದಕ್ಕೋಸ್ಕರ ಮ್ಯಾಕ್ಬುಕ್ಕಲ್ಲಿ ತೋರಿಸ್ತಾ ಇದೆ. ಆಮೇಲೆ ಲಿಂಕ್ಡ್ ಅಟ್ ಮದ್ದೂರು. ಸೊ ನನ್ನ ಲೊಕೇಶನ್ನು ಕೂಡ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಅಂದರೆ ಯಾರು ಹ್ಯಾಕ್ ಮಾಡ್ಕೊಂಡಿರ್ತಾರೆ ಅವ್ರ ಲೊಕೇಶನ್ನು ಕೂಡ ತೋರಿಸ್ತಾ ಇರುತ್ತೆ. ಸೊ ನೀವು ಐಡೆಂಟಿಫೈಯು ಕೂಡ ಮಾಡ್ಬೋದು ಯಾರು ಹ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ನೀವೇನು ಮಾಡಬೇಕು, ಇದನ್ನು ರಿಮೂವ್ ಮಾಡಬೇಕು, ಆಯಿತಾ. ರಿಮೂವ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಲಾಗೌಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೂ ಕೂಡ ಹೋಗುತ್ತೆ ನೋಡಿ. ಇವಾಗ ನಾನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಲಾಗೌಟ್ ಅಂತ ಕೊಡ್ತೀನಿ. ಲಾಗೌಟ್ ಅಂತ ಕೊಟ್ಟು ಇಲ್ಲಿ ಲಾಗೌಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಲಾಗೌಟ್ ಆಗುತ್ತೆ. ಲಾಗೌಟ್ ಆದ ತಕ್ಷಣ ನೋಡಿ ಇಲ್ಲಿ ಹೊಂಟೋಯ್ತು ಇಲ್ಲಿ, ಆಯಿತಾ. ಸೊ ಆಟೋಮೆಟಿಕಲಿ ಹೊಂಟೋಗುತ್ತೆ. ಸೊ ಈ ರೀತಿ ನೀವು ಬಂದು ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಲಿಂಕ್ ಡಿವೈಸಸ್ ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ನಿಮ್ಗೆ ಇವಾಗ ತೋರಿಸ್ತದೆ ನೋಡಿ. ಈ ಥರ ತೋರಿಸಿದ್ರೆ ನೀವು ಸೇಫ್ ಆಗಿದ್ದೀರಾ ಅಂತ. ಈ ಥರ ತೋರಿಸಿಲ್ಲ ಅಂತಂದರೆ ಯಾರೋ ಲಾಗಿನ್ ಮಾಡ್ಕೊಂಡವ್ರೆ ಅಂತಲೇ ಅರ್ಥ. ಇದು ಮೊದಲನೇ ರೀತಿ. ಈಗ ನಾವು ಎರಡನೇ ರೀತಿ ನೋಡೋಣ, ವಾಟ್ಸಪ್ ಹ್ಯಾಕ್ ಆಗಿದೆಯಲ್ವ ಅಂತ ಚೆಕ್ ಮಾಡೋದು ಹೇಗೆ ಅಂತ. ಬನ್ನಿ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದು ಚಾರ್ಟ್ಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಕೆಳಗಡೆಗೆ ಬನ್ನಿ. ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ ಚಾರ್ಟ್ ಬ್ಯಾಕಪ್ ಅಂತ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಗೂಗಲ್ ಅಕೌಂಟ್ ಅಂತ ಇಲ್ಲೊಂದು ತೋರಿಸ್ತಾ ಇದೆ. ಅಲ್ಲಿ ನನ್ ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವುದಾದ್ರೂ ಇಮೇಲ್ ID ಏನಾದರೂ ಸೆಲೆಕ್ಟ್ ಆಗಿದೆಯಾ ಅಂತ ನೋಡಿ, ಆಯಿತಾ. ಸೊ ಇಲ್ಲಿ ಯಾವುದು ಇಮೇಲ್ ID ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಸೇಫು. ಈಗ ನನಗೆ ತೋರಿಸ್ತಾ ಇದೆ ನೋಡಿ, ಈ ಥರ ತೋರಿಸಿದ್ರೆ ಸೇಫು. ಇಲ್ಲಿ ಯಾವುದಾದ್ರೂ ಇಮೇಲ್ ID ಗೂಗಲ್ ಅಕೌಂಟ್ ಕೆಳಗಡೆ ಯಾವುದಾದ್ರೂ ಇಮೇಲ್ ID ತೋರಿಸ್ತಿದೆ ಅಂತಂದರೆ ಸೊ ಅವರು ನಿಮ್ಮ ಒಂದು ವಾಟ್ಸಪ್ ಚಾರ್ಟ್ಸನ್ನು ಬ್ಯಾಕಪ್ ತಗೊಳ್ತಾ ಇರ್ತಾರೆ. ಅವರ ಇಮೇಲ್ IDಗೆ ನೀವು ಏನೇನು ಚಾರ್ಟ್ಸ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಅವರಿಗೆ ಅಲ್ಲಿ ಬ್ಯಾಕಪ್ಪು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇವು ಎರಡು ರೀತಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಈಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ, ಸೇಫ್ ಆಗಿರಿ ಅಂತ ಹೇಳ್ತಾ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.